ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ನ ಮಾಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ನಮ್ಮ ಇಂಡಿಯಾದ ಒಂದು MNC ಕಂಪ್ನಿಯಲ್ಲಿ ನಡೀತಿರೋವಂಥದ್ದು. ಏಂಜಲ್ ಕನ್ಸಲ್ಟೆಂಟ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವೇನಾದರೂ ಫ್ರೆಷರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ತುಂಬಾ ಸಿಂಪಲ್ ಆದಂಥ ಕೆಲಸ. ಯಾರೆಲ್ಲ ನಮಗೆ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್, ಪ್ರೆಷರ್ ರಿಲೇಟೆಡ್ ಕೆಲಸ ಬೇಡ, ಈಸಿಯಾಗಿರಬೇಕು ಅಂತ ಕೇಳ್ತಾ ಇದ್ರಿ, ಅವರೆಲ್ಲರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ ಚಾಟ್ ಪ್ರೊಸೆಸ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವ್ರು ನಿಮಗೆ ಮೆಸೇಜಸ್ನ ಕೊಟ್ಬಿಟ್ಟಿರ್ತಾರೆ. ಜಸ್ಟ್ ಅದನ್ನು ಕಾಪಿ ಪೇಸ್ಟ್ ಮಾಡಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಯಾವ ಮೆಸೇಜ್ಗೆ ಏನು ರಿಪ್ಲೈ ಮಾಡಬೇಕು ಅನ್ನೋದು ಕೂಡ ಅವರೇ ನಿಮಗೆ ಹೇಳ್ಕೊಡ್ತಾರೆ. ಆ್ಯಸ್ ಇಟ್ ಈಸ್ ನೀವು ಫಾಲೋ ಮಾಡಿದರೆ ಸಾಕಾಗಿರುತ್ತೆ. ಪರ್ ಮಂತ್ ನಿಮಗೆ 19,000 to 20,000 ಸ್ಯಾಲ್ರಿನ ಕೊಡ್ತಾರೆ. 3 to 6 months ಒನ್ಸ್ ನಿಮಗೆ ಇಂಕ್ರಿಮೆಂಟ್ಸ್ ಕೂಡ ಇರುತ್ತೆ. ಸೊ ತುಂಬ ಈಸಿ ಆದಂಥ ಕೆಲಸ, ತುಂಬಾ ಚೆನ್ನಾಗಿದೆ. ಜೊತೆಗೆ ಇಲ್ಲಿ HR ಕನ್ಸಲ್ಟೆಂಟ್ ಅಥವಾ HR ನಂಬರ್ಸ್ 2 ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೈ ಮಾಡೋ ಜೊತೆ ಅವರಿಬ್ರಿಗೂ ಕಾಲ್ ಮಾಡಿ ಡೈರೆಕ್ಟಾಗಿ ಇಂಟರ್ವ್ಯೂ ಕೊಟ್ಟು ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಈ ವಿಡಿಯೋದಲ್ಲಿ ನಾನು ಹೇಗೆ ಅಪ್ಲೈನ ಮಾಡಬೇಕು, ನಿಮ್ಮ ರೋಲ್ ಏನಿರುತ್ತೆ, ಎಕ್ಸಾಕ್ಟಾಗಿ ಏನು ಕೆಲಸ ಮಾಡಬೇಕು ಅನ್ನೋದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಮೊದಲನೇದಾಗಿ ಅವರು ವರ್ಕ್ ಫ್ರಮ್ ಹೋಮ್ ಚಾಟ್ ಪ್ರೋಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಚಾಟ್ ಪ್ರೋಸೆಸ್ ರೋಲ್ಗೆ ಇವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಂಡಿಯನ್ MNC ಕಂಪ್ನಿ ಅಂತ ಕೂಡ ಅವ್ರು ಮೆನ್ಷನ್ನ ಮಾಡಿದ್ದಾರೆ. ಪೋಸ್ಟೆಡ್ ಬೈ ಏಂಜಲ್ ಕನ್ಸಲ್ಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ MNC ಕಂಪ್ನಿಗೆ ಈ ಕನ್ಸಲ್ಟೆಂಟ್ ಕಡೆಯಿಂದ ಪೋಸ್ಟ್ನ ಮಾಡಿದ್ದೀವಿ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಸೊ ನೀವು ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು 1 to 2.5 lakhs ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಮಂತ್ಲಿ ಏನಿಲ್ಲ ಅಂದರೂ 19,000 to 20,000 ಈಸಿಯಾಗಿ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ನಿಮಗೆ 3 months ಅಥವಾ 6 months ಒನ್ಸ್ ಇಂಕ್ರಿಮೆಂಟ್ಸ್ ಕೂಡ ಇರುತ್ತೆ. ಸೊ ಒಂದು ಬೆಸ್ಟ್ ಕೆಲಸ ಅಂತ ಹೇಳ್ತೀನಿ. ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ, ಪ್ರೆಷರ್ಸ್ ಇರೋದಿಲ್ಲ, ಕಾಲಿಂಗ್ ಇರೋದಿಲ್ಲ. ಈಸಿಯಾಗಿ ಮನೆಯಿಂದ ಮಾಡ್ತಾ ಹೋಗ್ಬೋದು. ಹಾಗೆ ರಿಮೋಟ್ ವರ್ಕ್ ಅಂತ ಮತ್ತೆ ಮೆನ್ಷನ್ನ ಮಾಡಿದ್ದಾರೆ. ಜಸ್ಟ್ 3 weeks ಅಷ್ಟೇ ಪೋಸ್ಟ್ನ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಲೈಕ್ ಜಾಬ್ ಡಿಸ್ಕ್ರಿಪ್ಷನ್ಸ್ ನೋಡಿದ್ರೆ ವಿ ಆರ್ ಲುಕಿಂಗ್ ಫಾರ್ ಅ ಕ್ಯಾಂಡಿಡೇಟ್ ಟು ವರ್ಕ್ ಫಾರ್ ಅ ಚಾಟ್ ಕಸ್ಟಮರ್ ಸರ್ವಿಸ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಕಸ್ಟಮರ್ ಸರ್ವಿಸ್ ಪ್ರೋಸೆಸ್ಗೆ ಚಾಟಿಂಗ್ ವರ್ಕ್ಗೆ ಇಲ್ಲಿ ನಾವು ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ವಿತ್ ದ ಸ್ಯಾಲ್ರಿ ಅಪ್ ಟು 19 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಯಾಲ್ರಿ ನಿಮಗೆ ಸ್ಟಾರ್ಟಿಂಗ್ 19ಇಂದ 20ವರೆಗೂ ಅರೌಂಡ್ ನಿಮಗೆ ಸಿಗುತ್ತೆ. ಇನ್ನು ಎಕ್ಸಲೆಂಟ್ ಇಂಗ್ಲಿಷ್ ಸ್ಪೀಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರ ಕಮ್ಯುನಿಕೇಷನ್ ಸ್ಕಿಲ್, ಕಂಪ್ನಿಯವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಿರ್ಬೋದು ಅಥವಾ ಓದೋಕ್ಕೆ ಬರೆಯೋದಕ್ಕೆ ಕೆಲಸ, ಚಾಟಿಂಗ್ ವರ್ಕ್ ಪೂರ್ತಿ ಇಂಗ್ಲೀಷಲ್ಲೇ ಇರುತ್ತೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಓದೋಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್ ವಿತ್ ವೈಫೈ ಕನೆಕ್ಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಓನ್ ಲ್ಯಾಪ್ಟಾಪ್ ಇರಬೇಕು, ವೈಫೈ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಅಕಸ್ಮಾತ್ ಏನಾದರೂ ವೈಫೈ ಕನೆಕ್ಷನ್ ಇಲ್ಲ ಅಂದರೆ ಜಸ್ಟ್ ಹಾಟ್ಸ್ಪಾಟಲ್ಲೇ ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡಿಕೊಂಡು ಕೆಲಸನ ಇಲ್ಲಿ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಟ್ ಕಂಪ್ನಿ ಕಡೆಯಿಂದ ಕಾಲ್ ಮಾಡಿದಾಗ ನೀವು ವೈಫೈ ಕನೆಕ್ಷನ್ ಇದೆ ಅಂತಲೇ ಮೆನ್ಷನ್ನ ಮಾಡಬೇಕು. ಓಕೆನಾ? ಸೊ ಅವ್ರು ಏನಾದ್ರು ಪ್ರೂಫ್ಸ್ನ ಕೇಳಿದ್ರೆ ನಾನು ಹಳೆ ಐಡಿಯಾ ಇದೆಯಲ್ಲ, ಲೈಕ್ ಅದರ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋಂಥ ಶಾಪ್ಗಳಲ್ಲಿ ಅವರು ವೈಫೈ ಕನೆಕ್ಷನ್ ತೊಗೊಂಡಿರ್ತಾರೆ. ಜಸ್ಟ್ ಅದು ಫೋಟೋ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಅವರಿಗೆ ಸೆಂಡ್ ಮಾಡಿ ಅಷ್ಟೇ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕಾಲ್ HR ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡೋದ್ರ ಜೊತೆಗೆ ಇಲ್ಲಿ HRದು 2 ನಂಬರ್ ಕೊಟ್ಟಿದ್ದಾರೆ. ಈ 2 ನಂಬರಲ್ಲಿ ಯಾವುದಕ್ಕಾರು ಒಂದಕ್ಕೆ ಅಥವಾ 2ಕ್ಕೂ ಕಾಲ್ ಮಾಡಿಬಿಟ್ಟು ನೀವು ಯಾರು ಆನ್ಸರ್ ಮಾಡ್ತಾರೆ ಅವ್ರಿಗೆ ನೀವು ಏನು ಪರ್ಪಸ್ಗೆ ಕಾಲ್ ಮಾಡ್ತೀರಾ ಅಂತ ಇಂಟ್ರೊಡಕ್ಷನ್ ಕೊಟ್ಟರೆ ಅವರು ವೇಕೆನ್ಸಿ ಇದೆಯಾ ಅಥವಾ ನೀವು ಸೆಲೆಕ್ಟ್ ಆದ್ರಾ ಇಲ್ವಾ ಅಥವಾ ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದನ್ನ ಅವರು ಕ್ಲಾರಿಫೈ ಮಾಡಿ ಕೊಡ್ತಾರೆ. ಹಾಗೆ ಇನ್ನೊಂದು ಪಾಯಿಂಟ್, ಅಕಸ್ಮಾತ್ ಯಾರಾದರೂ ನಿಮಗೆ ಅಮೌಂಟ್ನ ಕೇಳಿದ್ರೆ ಪ್ಲೀಸ್ ಯಾರಿಗೂ ಕೂಡ ಅಮೌಂಟ್ನ ಪೇ ಮಾಡಿಬಿಡಿ. ಇಲ್ಲಿ ನಿಜವಾಗ್ಲೂ ಕೆಲಸ ಕೊಡುವಂಥವ್ರು ಯಾರು ಕೂಡ ಅಮೌಂಟ್ನ ಕೇಳೋದಿಲ್ಲ. ನಾನಿಲ್ಲಿ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವು ಚೆಕ್ ಮಾಡಿರ್ತೀವಿ ಅದು ಜೆನ್ಯೂನ ಅಲ್ವಾ ಅಂತ. ಬಟ್ ನಾವು ಕಂಪ್ನಿ ಹೆಸರನ್ನ ಗೂಗಲಲ್ಲಿ ಹಾಕಿ ಚೆಕ್ ಮಾಡಿರ್ತೀವಿ. ಸೊ ಅದು ಜೆನ್ಯೂನ ಅಲ್ವಾ ಅಂತ ಗೊತ್ತಾಗುತ್ತೆ. ಕೆಲವೊಂದು ಸಲ ಜೆನ್ಯೂನ್ ಆದಂಥ ಕಂಪ್ನಿಗಳ ನೇಮ್ ಇಟ್ಕೊಂಡು ಈ ರೀತಿಯಾದಂಥ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅವರು ಪೋಸ್ಟ್ ಮಾಡಿರ್ತಾರೆ. ಆ ಟೈಮಲ್ಲಿ ನಮಗೆ ಅಷ್ಟು ಕ್ಲಾರಿಟಿಯಿಂದ ಗೊತ್ತಾಗೋದಿಲ್ಲ. ಬಟ್ ಒಂದು ಒಳ್ಳೆ
ಆಪರ್ಚುನಿಟಿನ ಮಿಸ್ ಮಾಡಬಾರ್ದು ಅಂತ ನಾವು ವೀಡಿಯೋಸ್ನ ಮಾಡಿರ್ತೀನಿ. ಸೊ ಅವ್ರು ಏನಾರು ಅಮೌಂಟ್ ಕೇಳಿಲ್ಲ ಅಂದರೆ ಇದು ಕಂಪ್ಲೀಟ್ಲಿ ಜೆನ್ಯೂನ್ ಆಗಿರುತ್ತೆ. ಅಕಸ್ಮಾತ್ ಅವ್ರು ಏನಾರು ಅಮೌಂಟ್ನ ಕೇಳಿದ್ರು ಅಂದರೆ ಪೇ ಮಾಡಬೇಡಿ, ಜಸ್ಟ್ ಬ್ಲಾಕ್ ಮಾಡಿಬಿಟ್ಟು ಅಥವಾ ಎಲ್ಲ ಕಟ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡಿ. ಯಾಕಂದರೆ ನಿಜವಾಗ್ಲೂ ಕೆಲಸ ಕೊಡುವಂಥವ್ರು ಯಾರು ಕೂಡ ಅಮೌಂಟ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇನ್ನು ಅವ್ರು ಕೊಡ್ತಾರೆ ಹೊರತು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ 2 ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಇಂಟರ್ವ್ಯೂ ಕೊಡ್ಬೋದು. ಇನ್ನು ಏನು ಹೇಳಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸ್ಟಾರ್ಟಿಂಗು ನಾನು ಈ ರೀತಿ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಜಾಬ್ ಓಪನಿಂಗ್ಸ್ ಬಗ್ಗೆ ಅಥವಾ ಪೋಸ್ಟ್ ಬಗ್ಗೆ ನೋಡಿದ್ದೆ. ಸೊ ಅಲ್ಲಿ ನಿಮ್ಮ ನಂಬರ್ ಸಿಕ್ತು ನನಗೆ, ಲೈಕ್ ಚಾಟ್ ಪ್ರೋಸೆಸ್ ರೋಲ್ಗೆ ನೀವು ಹೈರಿಂಗ್ ಮಾಡ್ತಾ ಇದ್ರಲ್ವ ಅಂತ. ನೀವು ಕಂಪ್ನಿ ಕೂಡ ಹೇಳ್ಬೋದು, ಏಂಜಲ್ ಕನ್ಸಲ್ಟೆಂಟ್ ಕಂಪ್ನಿ ಕಡೆಯಿಂದನ ಈ ರೀತಿ ನಾನು ಕಾಲ್ ಮಾಡಿ ಪೋಸ್ಟ್ನ ನೋಡಿದ್ದೆ. ಸೊ ಅದರಿಂದ ಕಾಲ್ ಮಾಡಿದ್ದೀನಿ. ಏನಾದ್ರು ವೇಕೆನ್ಸಿ ಇದ್ದರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ ಅಥವಾ ಕ್ಯಾನ್ ಐ ಸೆಂಡ್ ಮೈ ರೆಸ್ಯೂಮ್ ಅಂತ ಕೇಳಿ. ಸೊ ಕಂಪ್ಲೀಟ್ಲಿ ಇಂಗ್ಲೀಷಲ್ಲೇ ಮಾತಾಡಿ, ಕನ್ನಡದಲ್ಲಿ ಮಾತಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಆ ಕಡೆಯಿಂದ ಏನಾದ್ರು ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ಕನ್ನಡದಲ್ಲಿ ಮಾತಾಡಿ, ಇಲ್ಲಾಂದರೆ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಪ್ರೊಫೆಷ್ನಲ್ ಆಗಿ ಮಾತಾಡಿ. ಸೊ ಅವ್ರಿಗೇನಾದ್ರು ವೇಕೆನ್ಸಿ ಇದೆಯಾ ಇಲ್ವಾ ಅಥವಾ ನಿಮ್ಮ ರೆಸ್ಯೂಮ್ ಬೇಕಾಗತ್ತಾ ಅಥವಾ ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದನ್ನ ಅವರೇ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಅದನ್ನು ಫಾಲೋ ಮಾಡ್ತಾ ಹೋದರೆ ಮುಗಿಯುತ್ತೆ. ಮತ್ತು ಇನ್ನೊಂದು ನಾನು ಯಾವುದೋ ವೀಡಿಯೋದಲ್ಲಿ ನಾನು ನಮ್ಮ ಬ್ಯಾಂಕ್ ಅಕೌಂಟ್ಸ್ನ ಕೊಡ್ಬೋದಾ ಅಂತ ನಾನು ಲೈಕ್ ಕಮೆಂಟ್ನ ನೋಡಿದೆ. ಸೊ ನಮ್ಮ ಬ್ಯಾಂಕ್ ಅಕೌಂಟ್ಸ್ ಕೊಟ್ಟಿಲ್ಲ ಅಂದರೆ ಅವ್ರು ನಮಗೆ ಪೇಮೆಂಟ್ಸ್ನ ಮಾಡೋದಕ್ಕಾಗೋದಿಲ್ಲ. ಓಕೆನಾ. ಸೊ ಸ್ಟಾರ್ಟಿಂಗ್ ಆನ್ ಬೋರ್ಡಿಂಗ್ ತೊಗೊತಿದ್ದಾಗೆ ಅಥವಾ ನೀವು ಇಂಟರ್ವ್ಯೂ ಪಾಸಾಗಿ ಆನ್ ಬೋರ್ಡಿಂಗ್ ತೊಗೊತಿದ್ದೀರಾ ಅಂದಾಗ ಕೆಲವೊಂದು ಸಲ ಬ್ಯಾಂಕ್ ಅಕೌಂಟ್ ಕೇಳ್ತಾರೆ. ಸೊ ನಾವು ಇನ್ನೂ ಫ್ರೆಶರ್ಸ್ ಆಗಿರೋದ್ರಿಂದ ಅಥವಾ ನಾವು ಏನು ವರ್ಕ್ ಮಾಡದೇ ಇರೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟ್ಸ್ನ ಕೊಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಕೊಡ್ಬೋದು. ಜಸ್ಟ್ ಪಾಸ್ಪೋರ್ಟ್ನ ಇಸ್ಕೊತಾರೆ ಅಷ್ಟೇ. ಏನೇ ಮಾಡಬೇಕಂದ್ರೂ ನಿಮ್ಮ OTP ನಿಮ್ಮ ನಂಬರ್ ಬೇಕಾಗಿರುತ್ತೆ. ಸೊ ಡೋಂಟ್ ವರಿ, ನೀವು ಕೊಡ್ಬೋದು. ಇನ್ನು ರೋಲ್ ನೋಡಿದರೆ ನೀವು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು BPM BPO ಅಂತ ಮೆನ್ಷನ್ನ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ನೋಡಿದ್ರೆ ನೀವು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಪರ್ಮನೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಕ್ಯಾಟಗರಿ ನೋಡಿದ್ರೆ ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತಿದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಎಜುಕೇಷನ್ಸ್ನ ನೀವು ನೋಡ್ಬೋದು. ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಏನಾದ್ರು ಜಸ್ಟ್ PUC ಪಾಸ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು ನಾವು PUC ಓದಿಲ್ಲ ಡಿಪ್ಲೊಮೊ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಅವರು ಹೇಳಿಲ್ಲ. ಇನ್ನು ಸ್ಕಿಲ್ಸ್ ನೋಡಿದ್ರೆ ನಿಮಗೆ ಕಸ್ಟಮರ್ ಸರ್ವಿಸ್, ಕಾಲ್, ವಾಯ್ಸ್ ಪ್ರೋಸೆಸ್, ಕಾಲಿಂಗ್ ಇದರಲ್ಲಿ ಏನು ಇದ್ರೂ ಕೂಡ ಓಕೆ, ಬಟ್ ಅದಷ್ಟು ಇಂಪಾರ್ಟೆಂಟ್ ಆಗಲ್ಲ. ಯಾಕಂದರೆ ಇದು ಚಾಟ್ ಪ್ರೋಸೆಸ್ ಆಗಿರೋದ್ರಿಂದ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ತುಂಬಾ ಸಿಂಪಲ್ ಆದಂಥ ಕೆಲಸ. ಒಂದು ಒಳ್ಳೆ ಸ್ಯಾಲ್ರಿನೂ ಕೂಡ ಅವರು ಪೇ ಮಾಡ್ತಾ ಇದ್ದಾರೆ ಫ್ರೆಶರ್ಸ್ಗೆ. ಜೊತೆಗೆ 3 ಮಂತ್ಸ್ ಆದಮೇಲೆ ನಿಮಗೆ ಇಂಕ್ರಿಮೆಂಟ್ ಕೂಡ ಇರುತ್ತೆ. 3 to 6 ಮಂತ್ಸಲ್ಲಿ. ಸ್ಟಾರ್ಟಿಂಗ್ ಏನಕ್ಕೆ ಇಷ್ಟು ಕೊಡ್ತಾ ಇದ್ದಾರೆ ಅಂದರೆ, ಸೊ ನೀವು ಫ್ರೆಶರ್ ಆಗಿರೋದ್ರಿಂದ ನೀವು ಹೇಗೆ ವರ್ಕ್ ಮಾಡ್ತೀರಾ, ಸಿನ್ಸಿಯರ್ ಆಗಿದ್ದೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಡೌಟ್ ಇರುತ್ತೆ. ಸೊ ಅದಕ್ಕೆ ಅವರು ಸ್ಟಾರ್ಟಿಂಗ್ ನಿಮಗೆ 19ಇಂದ 20 ಕೊಡ್ತಾ ಇದ್ದಾರೆ. ಆಮೇಲೆ 3 ಮಂತ್ಸ್ ಅಥವಾ 6 ಮಂತ್ಸ್ಗೆ ಅವರು ಇನ್ಕ್ರೀಸ್ ಮಾಡ್ತಾರೆ. ಸೊ ನೋ ನೀಡ್ ಟು ವರಿ, ಇದು ಕೂಡ ಒಂದು ಒಳ್ಳೆ ಸ್ಯಾಲ್ರಿನೇ ಆಗಿರುತ್ತೆ. ನೆಕ್ಸ್ಟ್ ಬೇಕಾದ್ರೆ ನೀವು ನಿಮ್ಮ ಡಿಸಿಷನ್ಸ್ನ ಮಾಡ್ಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಇಮೇಲ್ನ ಹಾಕಿದ್ರೆ, ಯಾವ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರಾ, ಇಮೇಲ್ ಪ್ರೊಫೆಷ್ನಲ್ ಆಗಿದೆಯಾ ಇಲ್ವಾ ಅಥವಾ ಅದೇ ಇಮೇಲ್ನ ಚೆಕ್ ಮಾಡ್ತಾ ಇದ್ದೀರಾ ಅಂತ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಬೇರೆ ಬೇರೆ ಇಮೇಲ್ಗಳನ್ನ ಕೊಟ್ಟಿರ್ತೀರಾ. ಹಾಗೆ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಬಿಡದೆ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಯಾವಾಗ ಇಮೇಲ್ನ ಕಳಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆದಷ್ಟು ನಿಮ್ಮ ಇಮೇಲ್ ಮತ್ತು ಸ್ಪ್ಯಾಮ್ ಲಿಸ್ಟ್ನ ಕಂಟಿನ್ಯೂಸ್ ಆಗಿ ಡೈಲಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲ್ಲರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.